ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮ್ಮ ಪೃಥ್ವಿರಾಜ್ ಮಾತಾಡ್ತಾಯಿದ್ದೀನಿ. ಇವತ್ತು ನಾವು ಹಾಸನಾಂಬೆ ದರ್ಶನ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಟೈಮ್ ಆಲ್ಮೋಸ್ಟು ನಾವು 9:30 ಆಗ್ತಾ ಬಂದಿದೆ. ಸೊ ಇಲ್ಲೆಲ್ಲಾದರೂ ಇವಾಗ ಊಟಕ್ಕೆ ನಿಲ್ಲಿಸ್ಬೇಕು. ಬನ್ನಿ ಸಿಗೋಣ. ನಮ್ಮ ಊಟಕ್ಕಿಂತ ಮುಂಚೆ ನಮ್ಮ ಗಾಡಿಗೆ ಊಟ ಮಾಡಿಸ್ಬೇಕು ಅಂತ ಪೆಟ್ರೋಲ್ ಹಾಕ್ಸೋಕ್ಕೆ ಅಂತ ನಿಲ್ಲಿಸ್ತು. ಸೊ ನಮ್ಮ ಹುಡುಗಿ ಮತ್ತು ನಮ್ಮ ಗೌತಮಿ ಮೇಡಮ್ ಇಬ್ಬರೂ ಅಲ್ಲಿ ಫೋಟೋ ತೆಗಿತಾಯಿದ್ದು ಪೆಟ್ರೋಲ್ ಬಂಕಲ್ಲಿ. ಊಟಕ್ಕೆ ಅಂತ ಕಿಚ್ಚನ ಹಳ್ಳಿ ಮನೆಗೆ ಬಂದಿದ್ದೀವಿ. ಸೊ ಈ ರೋಡಲ್ಲಿ ತುಂಬ ಸಲ ಓಡಾಡಿದ್ದೀನಿ, ಆದರೆ ಯಾವತ್ತೂ ಈ ರೆಸ್ಟೋರೆಂಟಿಗೆ ಹೋಗಿರಲಿಲ್ಲ. ಫಸ್ಟು ಟೈಮು ಎಂಟ್ರಿ ಕೊಡ್ತಾ ಇರೋದು. ಊಟ ಹೆಂಗಿರುತ್ತೆ ಏನು ಗೊತ್ತಿಲ್ಲ, ಫಸ್ಟ್ ಟೈಮ್ ಹೋಗ್ತಿರೋದಲ್ವ. ನೀವು ಯಾರು ತಿಂದಿದ್ರೆ ಕಮೆಂಟ್ ಮಾಡಿ. ಸೊ ಬನ್ನಿ ಇವಾಗ ಒಳಗಡೆ ಹೋಗಿ ಊಟನ ಆರ್ಡ್ರ್ ಮಾಡೋಣ. ಊಟ ಮಾಡೋಕ್ಕೂ ಮುಂಚೆ ಮಶ್ರೂಮ್ ಪೆಪ್ಪರ್ ಹೇಳಿದ್ವಿ. ಸೊ ಹಂಗಾಗಿ ತಿಂತಾಯಿದ್ದೀವಿ. ಊಟ ಇನ್ನೂ ಬರೋದು ಲೇಟ್ ಆಗುತ್ತೆ ಅಂದರು. ನೋಡಿ ನಮ್ಮ ಗೌತಮಿ ಮೇಡಮ್ ಹೆಂಗೆ ಆಟ ಆಡ್ತವ್ರೆ. ಅವ್ರು ಊಟ ಮಾಡಿಲ್ಲ ಪಾಪ. ಊಟ ಬಂತು. ನಾನು ಪಾಲಕ್ ಕಿಚಡಿ ಆರ್ಡ್ರ್ ಮಾಡಿದ್ದೆ, ಆಮೇಲೆ ಒಂದು ಫ್ರೈಡ್ ರೈಸು, ಆಮೇಲೆ ಒಂದು ಪನ್ನೀರ್ ಫ್ರೈಡ್ ರೈಸು. ಸೊ ಎಲ್ಲರಿಗೂ ಇವಾಗ ಬಂತು, ಊಟ ಮಾಡ್ತಾಯಿದ್ದೀವಿ. ನಮ್ಮ ಮೇಡಮ್ ನೋಡಿರಿ ಊಟ ಬೇಡ ಅಂದರು, ನಾವು ತಂದಿದ್ರಲ್ಲ ಸ್ವಲ್ಪ ತಿಂದರು, ಆಟ ಆಡ್ತವ್ರೆ. ಫೋನ್ ಕೊಡಿ ವಿಡಿಯೋ ಮಾಡ್ತೀನಿ ಅಂದರೆ ಕೊಟ್ಬಿಟ್ರು. ಫ್ರೈಡ್ ರೈಸ್ಗೆ ಸಾಸ್ ಕೊಟ್ಟವ್ರೆ ನೆಂಚ್ಕೊಳ್ಳೋದಕ್ಕೆ, ಅದ್ರ ಜೊತೆ ಕಲಿಸ್ಕೊಂಡು ತಿನ್ನೋಕ್ಕೆ. ಬಟ್ ಇವರೆಲ್ಲರೂ ಉಪ್ಪಿನಕಾಯಿ ಹಾಕ್ಕೊಂಡು ಫ್ರೈಡ್ ರೈಸ್ ತಿಂತವ್ರು ನೋಡಿ. ಎಷ್ಟೇ ಊಟ ಅದ್ಭುತವಾದ ಊಟ ಇದ್ರೂ ಉಪ್ಪಿನಕಾಯಿ ಮುಂದೆ. ಊಟ ಎಲ್ಲ ಮುಗೀತು. ನಾವು ಹೊರಡೋ ಅಷ್ಟರಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು 1 ಅವರ್ ಇಲ್ಲೇ ಟೈಮ್ ವೇಸ್ಟ್ ಆಗೋಯಿತು. ನಾವು 10:30ಗೆ ಅಲ್ಲಿ ಹೋಗಬೇಕು ಅಂದ್ಕೊಂಡ್ವಿ, ಆದರೆ 10:30 ಆಗಿಲ್ಲ. ನಾವು ಅಲ್ಲಿ ಬಿಟ್ಟಾಗಲೇ 10:30 ಆಗೋಗಿತ್ತು ಊಟ ಮುಗಿಸ್ಕೊಂಡು. ಫ್ರೆಂಡ್ಸ್, ಹಾಸನಿಗೆ ಬಂದಿದ್ದೀವಿ. ನೋಡಿ ಎಂಟ್ರೆನ್ಸ್ ಇಂತಲೇ ಲೈಟಿಂಗ್ಸು ಜಿಗಿ ಜಿಗಿ. ಸೊ ಮೈಸೂರು ದಸರಾದಲ್ಲಿ ಲೈಟಿಂಗ್ಸ್ ನೋಡಬೇಕು ಅಂತ ಅಂದ್ಕೊಂಡಿದ್ದೆ, ನಮ್ಮ ಹುಡುಗಿನ ಕರ್ಕೊಂಡೋಗಿ. ಅದು ಈ ವರ್ಷ ಆಗಲಿಲ್ಲ. ಹಂಗಾಗಿ ನೋಡಿ ಹಾಸನಾಂಬ ಲೈಟಿಂಗ್ಸ್ನ ನೋಡೋಂಥ ಅದೃಷ್ಟ ಸಿಕ್ಕಿದೆ. ನನ್ನ ಜೀವನದಲ್ಲಿ ಫಸ್ಟ್ ಟೈಮು ಹಾಸನಾಂಬ ದರ್ಶನ ಮಾಡೋಕ್ಕೆ ಹೋಗ್ತಾ ಇರೋದು. ಲೈಟಿಂಗ್ಸ್ ಅಂತೂ ಸೂಪರಾಗಿ ಹಾಕಿದ್ರು. ನನಗಂತೂ ಸಖತ್ ಖುಷಿಯಾಗೋಯಿತು. ನಮ್ಮ ಹುಡುಗಿ, ನಮ್ಮ ಮೇಡಮ್ ಎಲ್ಲರಿಗೂ ತುಂಬ ಖುಷಿಯಾಗೋಯಿತು ಲೈಟಿಂಗ್ಸ್ನ ನೋಡಿ. ಸೊ ಬನ್ನಿ ಇನ್ನೂ ಹೋಗ್ತಾ ಹೋಗ್ತಾ ಹೆಂಗಿರುತ್ತೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಸೊ ತುಂಬ ದೂರದಿಂದ ಬಂದಮೇಲೆ ಎಂಟ್ರಿ ಪಾಯಿಂಟು ಸಿಕ್ತು. ಸೊ ಇಲ್ಲೇ ಗಾಡಿ ಎಲ್ಲರೂ ಪಾರ್ಕ್ ಮಾಡಬೇಕು ಅಂತ ಮುಂದೆ ಬಂದರೆ ನೋಡಿದ್ರೆ ಎಲ್ಲೂ ಪಾರ್ಕಿಂಗ್ ಇರಲಿಲ್ಲ. ಇಲ್ಲೇ ಕಾಣಿಸ್ತಾ ಇರೋದು 300 ರೂಪಾಯಿ ಟಿಕೆಟು ತೊಗೊಂಡು ಹೋಗುವಂಥದ್ದು. ಆರ್ಚ್ ಕಾಣಿಸ್ತಾ ಇದೆ, ಪಾರ್ಕ್ ಮಾಡಿ ಹೋಗಬೇಕು. 300 ರೂಪಾಯಿ ಪಾಸ್ ತೊಗೊಂಡು ಇದೆ ನೋಡಿ, 300 ರೂಪಾಯಿ ಪಾಸು. ಆದರೆ ಇನ್ನೂ ಲೆಂತ್ ಇತ್ತು, ಅದನ್ನು ಕಟ್ ಮಾಡಿ ನಮಗೆ ಇಷ್ಟನ್ನು ಮಾತ್ರ ಕೊಡ್ತಾ ಇದ್ದಾರೆ. ಇವಾಗ ಕ್ಯೂ ಅಲ್ಲಿ ಹೋಗ್ತಾ ಇದ್ದೀವಿ. ಬನ್ನಿ ಕ್ಯೂ ತೋರಿಸ್ತೀನಿ. ನಾವು ಬಂದಾಗಲೇ ಪರವಾಗಿಲ್ಲ, ಸ್ವಲ್ಪ ಜನ ಕಮ್ಮಿ ಇದ್ದರು. ನಾವು ಒಳಗಡೆ ಎಂಟ್ರಿ ಆಗ್ತಾ ಸಿಕ್ಕಾಬಟ್ಟೆ ಜನ ಬರೋಕ್ಕೆ ಸ್ಟಾರ್ಟ್ ಆದರು. ಮಳೆನೂ ಸ್ಟಾರ್ಟ್ ಆಯಿತು. ಸೊ ನೋಡ್ಬೋದು, ಹೆಚ್ಚು ಕಮ್ಮಿ 1 ಅವರ್ ಮೇಲೆ ಮಳೆ ಸಿಕ್ಕಾಬಟ್ಟೆ ಬಂತು. ಸೊ ಅಲ್ಲೇನಪ್ಪ ಅಂದರೆ ನಮಗೆ ನೆನೆಯೋಂಥದ್ದು ಏನೂ ಇರಲಿಲ್ಲ, ಇಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದರು. ಸೊ ಮಳೆ ಹೆವಿಯಾಗಿ ಬಂತು ನಾವು ಹೋದಾಗಂತೂ. ಸೊ ನೋಡ್ಬೋದು ಹೆಂಗೆ ಕಾಣಿಸ್ತಾ ಇದೆ ಅಂತ. ಅದರಿಂದಲೇ ಸ್ವಲ್ಪ ಜನ ಕಮ್ಮಿ ಆದರು, ನಮಗೆ ಸ್ವಲ್ಪ ಈಸಿ ಆಗೋಯಿತು. ಒಳಗಡೆ ಹೋಗೋಣ ಬನ್ನಿ. ಕ್ಯೂ ಅಲ್ಲಿ ಬರ್ತಾ ಅಲ್ಲಿ ಕುಡಿಯೋಕ್ಕೆ ನೀರು ಮತ್ತು ಬಾತ್ರೂಮು ಎಲ್ಲ ಸ್ಪೆಷಾಲಿಟಿ ಚೆನ್ನಾಗಿ ಮಾಡಿದರು. ಅದಾದಮೇಲೆ ಇನ್ನೂ ಒಂದೇನು ಗಮನಿಸ್ತೆ ಅಂತಂದರೆ, ಇಲ್ಲಿ ನೋಡಿ ಮೆಡಿಸನ್ ಇಕ್ಕಿದ್ದಾರೆ ಬಂದವ್ರಿಗೋಸ್ಕರ, ತಲೆನೋವು ಅಥವಾ ಬೇರೆ ಏನಾರು ಆದರೆ. ಬೇಗ ಬರೋ, ಮಳೆಯಲ್ಲಿ ಎಂತ ವಿಡಿಯೋ ಇಲ್ಲಿ ಹಿಂಗೆ ನೋಡಿ ಜನ. ಬೇಗ ಮಳೆ ಬರ್ತಾನೆ ಇದೆ. ಹುಟ್ಟಿ ಅಲ್ಲೋಯ್ತಾಳೆ. ಓಯ್ ದರ್ಶನ ಎಲ್ಲ ಮುಗಿಸ್ಕೊಂಡು ಈಚೆ ಬಂದ್ವಿ ಫ್ರೆಂಡ್ಸ್. ಅಲ್ಲಿ ದೇವ್ರು ನೋಡೋದಕ್ಕೆ 1 ಸೆಕೆಂಡ್ ಕೂಡ ಬಿಡಲಿಲ್ಲ. 300 ರೂಪಾಯಿ ಟಿಕೆಟ್ ಹೋಗಿದ್ವಿ, 1 ಸೆಕೆಂಡ್ ನೋಡೋಕೆ ಬಿಡಲಿಲ್ಲ. ಆ ಥರ ಎಳ್ದು ಬಿಸಾಕ್ತಿದ್ರು. ಸಿಕ್ಕಾಬಟ್ಟೆ ಬೇಜಾರಾಗೋಯ್ತು. ಏನಪ್ಪ ಇದು ದೇವ್ರು ನೋಡೋಕೆ ಬಿಡೋಲ್ಲ ಅಂತ ಹೇಳ್ಬಿಟ್ಟು. ನೀವು ಹಿಂದೆಯಿಂದ ನೋಡ್ಕೊಂಡ್ರೆ ದೇವ್ರು ನೋಡ್ದಂಗೆ, ಇಲ್ಲಾಂದರೆ ದೇವ್ರು ನೋಡೋಕ್ಕೆ ಆಗಲ್ಲ. ಈಚೆ ಬಂದು ಟೋಕನ್ ಇಸ್ಕೊಂಡ್ವಿ. ಪ್ರಸಾದನ ತೊಗೊಂಡು ಬಂದು ತಿಂದ್ವಿ. ಸ್ವಲ್ಪ ದೂರದಲ್ಲಿ ಬಂದು ಮಳೆ ಬರ್ತಾಯಿತ್ತು ಅನ್ನೋ ಕಾರಣಕ್ಕೆ ಪ್ರಸಾದ ಮಾತ್ರ ಸಖತ್ತಾಗಿತ್ತು ಫ್ರೆಂಡ್ಸ್, ಸೂಪರಾಗಿತ್ತು. ಯಾರೂ ಮಿಸ್ ಮಾಡಬೇಡಿ ಪ್ರಸಾದನ. ದರ್ಶನ ಎಲ್ಲ ಮುಗೀತು. ಇವಾಗ ಕಾರ್ ಹತ್ರ ಬಂದಿದ್ದೀವಿ.
ಎಲ್ಲ ಮುಗೀತು ಹಾಸನಾಂಬೆ ದರ್ಶನ ಹೊಂಟ ಇದೀವಿ. ಹಾಂ ಹೇಳು. ನಮ್ಮ ಗೌತಮಿ ಮೇಡಮ್ ರೀಲ್ಸ್ ಮಾಡ್ತಾವ್ರೆ, ನಮ್ಮ ಹುಡುಗಿ ವೀಡಿಯೋ ಮಾಡ್ತಾವ್ರೆ, ನಮ್ಮ ಶಿವಬ್ರು ಅವರು ಮೊಬೈಲ್ ಹಿಡ್ಕೊಂಡು ಆಡ್ತಾವ್ರೆ ನೋಡ್ರಿ. ಸೈಡ್ ಬನ್ರಿ, ಗಾಡಿ ಬರ್ತವೆ. ಹಾಸನಾಂಬ ದರ್ಶನ ಎಲ್ಲ ಮುಗೀತು. ಟೈಮು 1:30 ಆಯಿತು. 1 ಅವರ್ ದರ್ಶನ, 300 ರೂಪಾಯಿ ದರ್ಶನಕ್ಕೆ ಹೋಗಿದ್ದು. ಸಿಕ್ಕಾಬಟ್ಟೆ ಜನ ಅಂದರೆ ಜನ. ಓಡ್ತಾ ಇದ್ದೀವಿ ಬೆಂಗಳೂರು ಕಡೆ ಪಯಣ. ಸೊ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ. ನೆಕ್ಸ್ಟ್ ವೀಡಿಯೋದಲ್ಲಿ. ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫ್ರೆಂಡ್ಸ್, ಗಾಡಿ ಓಡಿಸುವಾಗ ಸಿಕ್ಕಾಬಟ್ಟೆ ನಿದ್ದೆ ಬರ್ತಾಯಿತ್ತು. ಹಂಗೆ SR ಅಂತ ಒಂದು ಮಡಕಿ ಚಾಯ್ಗೆ ನಿಲ್ಲಿಸಿದ್ವಿ. ಇಲ್ಲಿ ಮಾಡ್ತಾವ್ರಲ್ಲ ಅವಣ್ಣ, ಅವ್ರಿಗೇನೋ ಅವಾರ್ಡ್ ಬಂದಿದೆಯಂತೆ ಮುಂಬೈಯಲ್ಲೇನೋ. ಸೊ ಸೂಪರಾಗಿ ಮಾಡಿದರು. ಸೀರಿಯಸ್ಲಿಗೆ ಹೇಳ್ತೀನಿ, ನೀವು ಯಾರಾದರೂ ಹೋದರೆ 1 ಟೈಮ್ ಆದರೂ ಇಲ್ಲಿ ಟೇಸ್ಟ್ ಮಾಡಿ. ಕುಣಿಗಲ್ ಕಡೆಯಿಂದ ಬರ್ತಾ ಲೆಫ್ಟ್ ಸೈಡಲ್ಲಿ ಸಿಗುತ್ತೆ. ಸೊ ಇಷ್ಟು ಹೇಳ್ತಾ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ. ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕಾಗಿ.